ಹೋಗ್ತಾರೆ. ಲವ್ಲಿ ಗೋಲ್ಡನ್ ಮೆಮೊರೀಸ್ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಅರ್ಜುನ್ ಸರ್ ಅವ್ರಿಗೊಂದು ಜೋರು ಚಪ್ಪಾಳೆಯ ಮುಖೇನ ಧನ್ಯವಾದಗಳನ್ನ ಸಮರ್ಪಿಸೋಣ. ನಮ್ಮ ಕೃಷ್ಣೇಗೌಡರು ಅಧ್ಯಕ್ಷರು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಜೊತೆಗೂಡಿ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದಾರೆ. ಅದರ ಜೊತೆಗೆ ನಾದಬ್ರಹ್ಮ ಹಂಸಲೇಖ ಸರ್ ಅವರು ದಯವಿಟ್ಟು ಬರಬೇಕು, ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅರ್ಜುನ್ ಸರ್ ಅವರು ಸಜ್ಜಾಗ್ತಿದ್ದಾರೆ. ಹಂಸಲೇಖ ಸರ್ ಅವರನ್ನ ಮತ್ತೊಮ್ಮೆ ವೇದಿಕೆಗೆ ಬರಮಾಡಿಕೊಳ್ಳೋಣ. 5ನೇ ತಂಡದ ಪರವಾಗಿ ಇವತ್ತಷ್ಟೇ ಅಲ್ಲ, ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಕನ್ನಡ ಇರೋವರೆಗೂ ನಾದಬ್ರಹ್ಮ ಹಂಸಲೇಖ ಸರ್ ಅವರ ಒಂದು ರಚನೆಯ ಸಂಗೀತ ನಿರ್ದೇಶನದ ಹಾಡುಗಳು ಅಜರಾಮರ. ನಮ್ಮ SVR ಸರ್ ಅವರ ಚಿತ್ರಗಳಂತೆ ಅದೆಂದೆಂದಿಗೂ ಅಮರ ಅಂತ ಹೇಳ್ತಾ, ನಮ್ಮ ನಾಡಿನ ಅನರ್ಘ್ಯ ರತ್ನಗಳು, ನಿಜಕ್ಕೂ ಕನ್ನಡದ ಆಸ್ತಿ ಇವರೆಲ್ಲರೂ ಅಂತ ಹೇಳಿದೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಹಾಗೆ ಧ್ರುವ ಸರ್ಜಾ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಥ್ಯಾಂಕ್ ಯು ಅರ್ಜುನ್. ಬಿಡುವು ಮಾಡ್ಕೊಂಡು ಪಾಪ ಮಡ್ರಾಸಿಂದ ಬಂದು ಶೂಟಿಂಗ್ ಮಧ್ಯದಿಂದ ಬಂದು ಅವರು ಕಳಿಸ್ಕೊಡ್ಬೇಕು ಅಂತ ನಾವು ಮಾಡಿದ್ದೀವಿ. ಸೊ ಇದೇ ಜರ್ನಿಲಿ ಕೆಲವು ಮೈಲಿಗಳು ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ಅಂಥ ಒಂದು ಮೈಲಿಗಲ್ಲು ಅರ್ಜುನ್ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಆಲ್ ಓವರ್ ಇಂಡಿಯಾಗೆ ಆಗಿ ಈಸ್ ಎ ವೆರಿ ಗ್ರೇಟ್ ಆ್ಯಕ್ಟರ್. ಎಲ್ಲ ಎಮೋಷನ್, ಆ್ಯಕ್ಷನ್ ಎಲ್ಲ. ಮೊನ್ನೆ ಅಜಿತ್ ಜೊತೆಲಿ ಒಂದು ಪಿಕ್ಚರ್ ನೋಡ್ತಾ ಇದ್ವಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್. ಧನ್ಯವಾದಗಳು. ಇನ್ನು ಧ್ರುವ ಅವ್ರನ್ನ ಹಾಗೆ ಕಳಿಸಿದ್ರೆ ಓಕೆನಾ? ನಾಟ್ ಓಕೆ. ಒಂದೆರಡು ಮಾತು. ಇಲ್ಲಿ ಬಂದಿರೋ ಎಲ್ಲ ಹಿರಿಯ ಕಲಾವಿದರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಹಾಗೆ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ನಾನು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಅಣ್ಣ ಇಂಡಸ್ಟ್ರಿ ಬಂದು 50 ವರ್ಷ ಆಗಿದೆ, ನನ್ನ ಏಜ್ ಬಂದು 35 ವರ್ಷ. ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನಮಗೆ ಅವರ ಚಿತ್ರಗಳು ತುಂಬ ಇನ್ಸ್ಪೈರ್ ಮಾಡಿದಂಥ ಚಿತ್ರಗಳು ಒಂದು ಸಿಂಹದಮರಿ ಸೈನ್ಯ, ಮುತ್ತಿನ ಹಾರ, ಹಾಗೆ ಬಂಧನ. ಮ್ಯಾಮ್ ನಮಸ್ಕಾರ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಕಲ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತು ಅಂಕಲ್ ಇಲ್ಲಿದ್ದಾರೆ, ಅವರಿಂದ ನಾವು ಇಲ್ಲಿದ್ದೀವಿ ನಿಂತ್ಕೊಂಡಿದ್ದೆ. ಸೊ ನೀವೆಲ್ಲ ಸ್ವರ್ಗ, ಇವ್ರುಗಳೆಲ್ಲ ಹೂಗಳು, ಹೂವಿಂದ ನಾರು ಸ್ವರ್ಗಕ್ಕೆ ಸೇರ್ತು. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ನೋಡಿ, ಹೀರೋಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹೂವಿಂದ ನಾ. ಲವ್ಲಿ. ಹೃತ್ಪೂರ್ವಕ ಧನ್ಯವಾದಗಳು. ಒಂದು ರೀತಿ ಗುರುವಿನ ಸಾಧನೆಯನ್ನ ಸಂಭ್ರಮಿಸ್ತಿರುವಂಥ ಈ ಸಂದರ್ಭದಲ್ಲಿ ಓರ್ವ ದೊಡ್ಡ ನಟನಾಗಿ ಅಲ್ಲ, ನಾನವರ ಶಿಷ್ಯ ಅನ್ನೋ ಭಾವದಲ್ಲಿ ಮಾತಾಡೋದಿದೆಯಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋದು. ತುಂಬಾ ಖುಷಿ ಅನ್ಸುತ್ತೆ. ಅವರು ಸದಾ ಬಾಗ್ತಾ ಮುಂದೆ ನಡೀತಿರೋದು. ನಮ್ಗೆ ಹೆಮ್ಮೆ ಏನಂದ್ರೆ ನಮ್ಮ ಕನ್ನಡದ ಪ್ರತಿಭೆ ಇಡೀ ಭಾರತದಲ್ಲಿ ನಮ್ಮ ಕನ್ನಡದ ಕೀರ್ತಿ ಪತಾಕೆ ಹಾರಿಸ್ತಿದ್ದಾರೆ ಅನ್ನೋದೇ ಖುಷಿಯ ಸಂಗತಿ. ಅರ್ಜುನ್ ಸರ್, ಇಟ್ ಮೀನ್ಸ್ ಅ ಲಾಟ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧ್ರುವ ಅವ್ರಿಗೂ ಕೂಡ ವಿಶೇಷವಾದ ವಂದನೆಗಳನ್ನು ಸಮರ್ಪಿಸ್ತಾ, ಇನ್ನೂ ಸ್ವಲ್ಪ ಹೊತ್ತು ಆದರೆ ಖಂಡಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ, ಈಗ